ಒಂದು ಊರಿನಲ್ಲಿ ಪ್ರಸಾದ್ ಶಾರದಾ ಅನ್ನುವ ದಂಪತಿಗಳಿದ್ದರು. ಅವರಿಗೆ 3 ಮಕ್ಕಳು. ದೊಡ್ಡ ಮಗ ರಮೇಶ್, ಅವನ ಹೆಂಡತಿ ಅನಾಮಿಕಾ. 2ನೇ ಮಗ ಸುರೇಶ್, ಅವನ ಹೆಂಡತಿ ಅವನಿ. 3ನೇ ಮಗ ಅರುಣ್, ಅವನ ಹೆಂಡತಿ ಅಂಜಲಿ. ರಮೇಶ್ ಕೂಲಿ ಕೆಲಸ ಮಾಡುವ ಕಾರ್ಮಿಕ. ಅನಾಮಿಕಾ ಕೂಡ ಬಡ ಕುಟುಂಬದಿಂದಲೇ ಬಂದವಳು. ಆದರೆ ಸುರೇಶ್ ಅರುಣರು ಮಾತ್ರ ವ್ಯಾಪಾರ ಮಾಡುತ್ತಾ ತುಂಬಾ ಸಂಪಾದಿಸಿರುತ್ತಾರೆ. ಅದಕ್ಕೆ ತಕ್ಕ ಹಾಗೆ ಅವನಿ ಅಂಜಲಿ ಕೂಡ ಬಹಳ ಧನವಂತರ ಮನೆಯಿಂದ ಬಂದವರು. ಒಂದೇ ಮನೆಯಲ್ಲಿ ಇರುತ್ತಿದ್ದರೂ ಆ ಮನೆ 2 ಚೂರಾಗಿ ಬಿದ್ದು ಹೋದ ಹಾಗೆ ಕಾಣಿಸ್ತಾ ಇರುತ್ತದೆ. ಒಂದು ದಿನ ಬೆಳಗ್ಗೆ ಅನಾಮಿಕಾ ಆಗಲೇ ನಿದ್ರೆಯಿಂದ ಇದ್ದು ಮನೆಯೆಲ್ಲ ಗುಡಿಸಿ ರಂಗೋಲಿ ಇಟ್ಟು ಸ್ನಾನ ಮಾಡಿ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಾ ಇರ್ತಾಳೆ. ಶಾರದಾ ಪ್ರಸಾದ್ ಹಾಲಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ಅನಾಮಿಕಾ, ಬೆಳಗ್ಗೆನೆ ಇದ್ದು ಆ ತಣ್ಣೀರಲ್ಲಿ ಪಾತ್ರೆ ತೊಳಿಬೇಡ ತಾಯಿ, ಸ್ವಲ್ಪ ಹೊತ್ತು ನಿಂತು ಬಿಸಿನೀರ್ ಇಟ್ಕೊಂಡು ಕೆಲಸ ಮಾಡ್ಕೋ, ನಿನ್ನ ಆರೋಗ್ಯ ಹಾಳಾಗಿ ಹೋಗುತ್ತೆ. ಪರವಾಗಿಲ್ಲ ಅತ್ತೆ, ಕೆಲಸವಿದ್ರೆ ಅಲ್ವಾ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಕಾಫಿ ಕುಡೀರಿ, ಮಾವ ಹಿಂಗೆ ಟಿಫಿನ್ ರೆಡಿ ಮಾಡ್ತಾ ಇದ್ದೀನಿ. ನೋಡಿದ್ಯಾ ಶಾರದಾ, ದೊಡ್ಡ ಸೊಸೆ ನಮ್ಮನೇಲಿ ಲಕ್ಷ್ಮೀ ದೇವಿ ಅಂತವಳು. ನಮ್ಮ ಕಷ್ಟ ಸುಖಗಳನ್ನು ಹಚ್ಕೊಳ್ಳೋದು ಅವಳೊಬ್ಳೆ. ಇನ್ನು ಆ ಮಿಕ್ಕ ಇಬ್ಬರು ನಿದ್ರೆಯಿಂದ ಎದ್ದೇ ಇಲ್ಲ. ಹೌದು ರೀ, ಅವರಿಗೆ ದುಡ್ಡಿದೆ ಅನ್ನುವ ಪೊಗರು ಹೆಚ್ಚು, ನಾವಂದ್ರೆ ನಿಜಕ್ಕೂ ಗೌರವನೇ ಇಲ್ಲ. ಇಷ್ಟರಲ್ಲಿ ಮೆಟ್ಟಿಲ ಮೇಲಿನಿಂದ ಅವನಿ ಅಂಜಲಿ ಇಳಿದು ಬರುತ್ತಾರೆ. ಇಬ್ಬರು ಬೆಲೆ ಬಾಳುವ ನೈಟ್ ಡ್ರೆಸ್ ಹಾಕಿಕೊಂಡು ಕೈಯಲ್ಲಿ ಫೋನ್ ಹಿಡ್ಕೊಂಡಿರ್ತಾರೆ. ಅಬ್ಬಾ, ಬೆಳಿಗ್ಗೆನೆ ಈ ಪಾತ್ರೆ ಸೌಂಡ್ ಏನು, ಮನುಷ್ಯನ ಪ್ರಶಾಂತವಾಗಿ ಮಲ್ಗೋಕೆ ಬಿಡಲ್ಲ. ಹೌದಕ್ಕ, ಈ ಅನಾಮಿಕಾ ಇದ್ದಳಲ್ಲ, ಇವಳಿಗೆ ಬೇರೆ ಕೆಲಸ ಇಲ್ಲ, ನಮ್ಮನ್ನು ನಿದ್ರೆ ಮಾಡೋದಕ್ಕೆ ಬಿಡಲ್ಲ. ಸರಿ ಬಿಡು, ಈ ದಿನ ಬ್ರೇಕ್ಫಾಸ್ಟ್ ಹೊರಗಿನಿಂದ ಆರ್ಡರ್ ಮಾಡ್ಕೊಳ್ಳೋಣ. ಅನಾಮಿಕಾ ಮಾಡುವ ಸಪ್ಪೆ ಊಟ ತಿನ್ನೋದು ನನ್ನಿಂದಾಗಲ್ಲ. ಕರೆಕ್ಟ್, ನಾನು ಪಿಜ್ಜಾ ಆರ್ಡರ್ ಮಾಡ್ತಾ ಇದ್ದೀನಿ, ನಿನ್ಗೇನ್ ಬೇಕು? ಅಯ್ಯೋ ಹುಡುಗಿಯರೇ, ಅನಾಮಿಕಾ ಮನೇಲಿ ಬಿಸಿ ಬಿಸಿ ಇಡ್ಲಿ ಮಾಡಿದಾಳೆ, ಆರೋಗ್ಯಕ್ಕೆ ಅದು ಒಳ್ಳೇದು. ಹೊರಗಡೆ ತಿಂಡಿಗಳು ಏನಕ್ಕಮ್ಮ? ಓಹೋ ಅತ್ತೆ, ನಮ್ಮ ಸ್ಟೇಟಸ್ಗೆ ನಿಮಗೆ ಅರ್ಥವಾಗ್ತಾ ಇಲ್ಲ ಬಿಡಿ. ನಾವು ರಿಚ್ಚು, ನಮಗೆ ಇಷ್ಟ ಬಂದಿದ್ದೆ ನಾವು ತಿಂತೀವಿ. ನಿಮ್ ಹಾಗೆ ಜಿಪುಣಿ ಬದುಕು ನಮಗ್ ಬೇಡ. ಹೌದು ಅತ್ತೆ, ನಮ್ಮ ಹತ್ರ ದುಡ್ಡಿದೆ, ಖರ್ಚು ಮಾಡ್ತೀವಿ. ಅನಾಮಿಕಳ ಹಾಗೆ ಅಡಿಗೆ ಮನೆಯಲ್ಲಿ ಬಿದ್ದಿರೋದು ನಮ್ಮಿಂದಾಗಲ್ಲ. ನಮಗೆ ಬಿಸ್ನೆಸ್ ಇದೆ, ಲಾಭ ಬರ್ತಾ ಇದೆ. ಬಿಸ್ನೆಸ್ ಅಂದ್ರೆ ಕೇವಲ ದುಡ್ಡು ಬಂಡವಾಳ ಇಡೋದಲ್ಲ ತಾಯಿ, ಹತ್ತಿರ ನಿಂತು ನೋಡ್ಕೋಬೇಕು. ನೀವು ಯಾವತ್ತಾದ್ರೂ ಶಾಪ್ಗೆ ಹೋಗಿದ್ದೀರಾ? ಎಲ್ಲ ಕೆಲಸದವರೇ ನೋಡ್ಕೋತಾ ಇದ್ದಾರೆ, ಅದು ಅಷ್ಟು ಒಳ್ಳೇದಲ್ಲ, ನೆನ್ಪಲ್ಲಿ ಇಟ್ಕೊಳ್ಳಿ. ಮಾವಯ್ಯ, ನಮಗೆ ಸಲಹೆ ಕೊಡಬೇಡಿ. ಆ ಮ್ಯಾನೇಜರ್ಸ್ ತುಂಬಾ ನಂಬಿಕಸ್ತ. ನಾವು ಹೋಗದೇ ಇದ್ರು ಬಿಸ್ನೆಸ್ ನಡೆಯುತ್ತೆ, ನಾವು ಓನರ್ಸ್, ಕೆಲಸದವರೆಲ್ಲ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಅನಾಮಿಕಾ ಅಡಿಗೆ ಮನೆಯಿಂದ ಹೊರಗೆ ಬಂದು ಕೈಯಲ್ಲಿ ಟಿಫಿನ್ ಪ್ಲೇಟ್ ಹಿಡ್ಕೊಂಡು ಇರ್ತಾಳೆ. ಅತ್ತೆ, ಮಾವಯ್ಯ ಟಿಫಿನ್ ತಿನ್ಬಿಡಿ. ಅವನಿ, ಅಂಜಲಿ, ಮತ್ತೆ ನಿಮ್ ಕೂಡ ಕೊಡ್ಲಾ? ಬೇಡ ಬಿಡು, ನೀನು ಕೈ ಅಡಿಗೆ ತಿಂದು ನಮ್ಮ ಟೇಸ್ಟ್ ಹಾಳು ಮಾಡ್ಕೊಳಲ್ಲ. ಆದ್ರೂ ನೀನು ಆ ಹರಿದ ಸೀರೆ ಉಟ್ಕೊಂಡು ನಮ್ಮ ಮುಂದೆ ಬರ್ಬೇಡ, ನಮ್ಮ ಸ್ಟ್ಯಾಂಡರ್ಡ್ಸ್ ಬಿದ್ದೋಗುತ್ತೆ. ಹೌದು ನೋಡು ಅನಾಮಿಕಾ, ನಾವು ಈ ದಿನ ಶಾಪಿಂಗ್ಗೆ ಹೋಗ್ತಾ ಇದೀವಿ, ಬರೋ ಹೊತ್ತಿಗೆ ಸಾಯಂಕಾಲವಾಗುತ್ತೆ. ನಮ್ಮ ರೂಮನ್ನ ಶುಭ್ರ ಮಾಡಿಡು. ನಾನು ಈ ದಿನ ಹೊರಗಡೆ ಹೋಗ್ಬೇಕು ಅಂಜಲಿ, ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ. ಕೆಲ್ಸ? ನಿನ್ಗೇನ್ ಕೆಲ್ಸವಿರುತ್ತೆ? ಯಾರೋ ಒಬ್ರ ಮನೆಯಲ್ಲಿ ಪಾತ್ರೆ ತೊಳೆಯಕ ಇಲ್ವಾ ತರಕಾರಿ ಮಾರೋದಿಕ್ಕ? ಅದಾದ್ರೂ ಕೆಲ್ಸನೇ ಅಲ್ವಾ ಅಂಜಲಿ? ನಾನು ಖಾಲಿಯಾಗಿ ಕುತ್ಕೊಳ್ಳಿಲ್ಲ, ನನ್ನ ಕಷ್ಟ ನನಗೆ ಮುಖ್ಯ. ನಾನು ಈ ದಿನದಿಂದ ಒಂದು ಚಿಕ್ಕ ಟಿಫಿನ್ ಸೆಂಟರ್ ಇಡ್ತಾ ಇದ್ದೀನಿ ಆ ರೋಡ್ ಕೊನೆಯಲ್ಲಿ. ಟಿಫಿನ್ ಸೆಂಟ್ರಾ? ಛೀ, ನಮ್ಮ ಮರ್ಯಾದೆ ತೆಗಿತಾ ಇದ್ಯಲ್ಲೇ. ನಮ್ಮ ವಾರಗಿತಿ ರೋಡ್ ಮೇಲೆ ಗಾಡಿ ಇಟ್ಟು ಇಡ್ಲಿ ಮಾರ್ತಾಳ ಅಂತ ನಮ್ ಫ್ರೆಂಡ್ಸ್ ಯಾರಾದ್ರೂ ನೋಡಿದ್ರೆ ಏನಂದ್ಕೋತಾರೆ? ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ರಮೇಶ್ ಬರುತ್ತಾನೆ. ಅಂಜಲಿ, ಬಾಯಿ ಹದ್ದು ಬಸ್ನಲ್ಲಿ ಇಟ್ಕೋ. ಅನಾಮಿಕಾ ಕಷ್ಟಪಟ್ಟು ಬದುಕ್ತಾ ಇದ್ದಾಳೆ, ನಿಮ್ಮ ಹಾಗೆ ಸೋಮಾರಿಗಳ ಹಾಗಲ್ಲ. ಅವಳ ಕೆಲಸವನ್ನು ಲೇವಡೆ ಮಾಡುವ ಹಕ್ಕು ನಿಮಗಿಲ್ಲ. ಮಧ್ಯದಲ್ಲಿ ಸುರೇಶ್ ಸೇರ್ಕೊಂಡು, ಅಣ್ಣಯ್ಯ ಕೂಲ್, ನನ್ ಹೆಂಡತಿ ಹೇಳಿದ ನಿಜನೇ ಅಲ್ವಾ? ನಿನ್ ಹೆಂಡತಿ ರೋಡ್ ಮೇಲೆ ಗಾಡಿ ಇಟ್ರೆ ನಮ್ಮ ಮರ್ಯಾದೆ ಕೂಡ ಹೋಗುತ್ತಲ್ಲ. ಹೌದು ಅಣ್ಣಯ್ಯ, ಸ್ವಲ್ಪ ಏನಾದ್ರೂ ಸ್ಟ್ಯಾಂಡರ್ಡ್ಸ್ ಇರುವ ಕೆಲಸ ಮಾಡು ಅಂತ ಹೇಳು. ಅರೆ, ಕಷ್ಟ ಮಾಡ್ಕೊಳ್ಳೋದು ತಪ್ಪಲ್ವೋ? ಸೋಮಾರಿಗಳ ಹಾಗೆ ಇದ್ದು ಇದ್ದದ್ದೆಲ್ಲ ಕರಗಿಸುವುದೇ ತಪ್ಪು. ಅನಾಮಿಕಾ ತಕೊಂಡ ನಿರ್ಣಯ ನಮಗ್ ಹಿಡಿಸಿದೆ. ಅಮ್ಮ ಅನಾಮಿಕಾ, ನೀನ್ ಹೋಗಮ್ಮ, ನಿನಗೆಲ್ಲ ಒಳ್ಳೇದೇ ಆಗತ್ತೆ. ಥ್ಯಾಂಕ್ಸ್ ಮಾವಯ್ಯ, ನಾನು ಹೋಗ್ತಾ ಇದ್ದೀನಿ. ಹಾಗೆ ಹೇಳಿ ಅನಾಮಿಕಾ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಹೊರಗಡೆ ಹೋಗುತ್ತಾಳೆ. ಅವನಿ ಅಂಜಲಿ ಮುಖ ಸಣ್ಣದು ಮಾಡಿಕೊಂಡು ತಮ್ಮ ರೂಮಿನೊಳಗೆ ಹೋಗುತ್ತಾರೆ. ಹಾಗೆ ಕೆಲವು ತಿಂಗಳು ಕಳೆಯುತ್ತದೆ. ಅನಾಮಿಕಾ ತನ್ನ ಟಿಫಿನ್ ಸೆಂಟರ್ನ ಬಹಳ ಶ್ರದ್ಧೆಯಿಂದ ನಡೆಸ್ತಾ ಇರ್ತಾಳೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಅತ್ತೆ ಮಾವಂದಿರಿಗೆ ಬೇಕಾದ್ದನ್ನು ಮಾಡಿಕೊಟ್ಟು ಗಂಡನ ಸಹಾಯದಿಂದ ಗಾಡಿ ಹತ್ರ ಹೋಗ್ತಾ ಇದ್ಲು. ಆಕೆ ಕೈ ರುಚಿ ಚೆನ್ನಾಗಿದ್ದರಿಂದ ಜನ ಮೈ ಮೇಲೆ ಬಿದ್ದು ತಿಂತಾ ಇದ್ರು. ಮೆಲ್ಲಗೆ ಗಾಡಿ ಸ್ವಲ್ಪ ಚಿಕ್ಕ ಶಾಪ್ ಆಗಿ ಬದಲಾಗುತ್ತದೆ. ಮತ್ತೊಂದು ಕಡೆ ಅವನಿ ಅಂಜಲಿ
ತಮ್ಮ ಬೊಟಿಕ್ ಬಿಸ್ನೆಸ್ ಅನ್ನು, ಜ್ಯುವೆಲರಿ ಬಿಸ್ನೆಸ್ ಅನ್ನು ಪೂರ್ತಿಯಾಗಿ ಮ್ಯಾನೇಜರ್ ಕೈಯಲ್ಲಿ ಇಡುತ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಏಳೋದು, ಬ್ಯೂಟಿ ಪಾರ್ಲರ್ಗೆ ಹೋಗೋದು, ಕಿಟ್ಟಿ ಪಾರ್ಟಿಗಳು ಮಾಡ್ಕೊಳ್ಳೋದು, ಇದೇ ಅವ್ರು ಮಾಡ್ತಾ ಇದ್ದಿದ್ದು. ಒಂದು ದಿನ ಮಧ್ಯಾಹ್ನ ಹಾಲಲ್ಲಿ ಶಾರದಾ ಅವನಿ ಹತ್ರ ಹೀಗಂತಾಳೆ, ಅವನಿ 2 ದಿನ ಆಗ್ತಾ ಇದೆ ನೀನು ಶಾಪ್ಗೆ ಹೋಗಿಲ್ಲ ಅಂತ ಸುರೇಶ್ ಹೇಳ್ತಾ ಇದ್ದಾನೆ. ಲೆಕ್ಕ ಎಲ್ಲ ನೋಡ್ಕೋಬೇಕಲ್ಲಮ್ಮ. ಅತ್ತೆ ಪ್ಲೀಸ್, ನನ್ನ ಮ್ಯಾನೇಜರ್ ರಾಬರ್ಟ್ ಇದ್ದಾನಲ್ಲ, ಅವನು ಬಂಗಾರದಂತ ಮನುಷ್ಯ. ನನಗೆ ದಿನವೂ ಫೋನ್ ಮಾಡಿ ಬಿಸ್ನೆಸ್ ಅಪ್ಡೇಟ್ಸ್ ಕೊಡ್ತಾ ಇದ್ದಾನೆ. ನಾನು ಅಲ್ಲಿಗೆ ಹೋಗಿ ಆ ಧೂಳು ಕಸದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಹೌದಕ್ಕ, ನನ್ನ ಜ್ಯುವೆಲರಿ ಶಾಪಲ್ಲಿ ಕೂಡ ಸೇಲ್ಸ್ ಕಡಿಮೆ ಆಗಿದೆ ಅಂತ ಇದ್ದಾರೆ ಹೊರತು ನನಗೆ ಟೈಮ್ ಇಲ್ಲ ಹೋಗೋದಕ್ಕೆ. ನಾಳೆ ನಮ್ಮ ಫ್ರೆಂಡ್ಸ್ ಜೊತೆ ಗೋವಾ ಟ್ರಿಪ್ ಪ್ಲಾನ್ ಇದೆ. ಇಷ್ಟರಲ್ಲಿ ಅನಾಮಿಕಾ ಒಳಗಡೆಗೆ ಬರುತ್ತಾಳೆ. ಕೈಯಲ್ಲಿ ಒಂದು ಸ್ವೀಟ್ ಬಾಕ್ಸ್ ಇರುತ್ತದೆ. ಆಕೆ ಮುಖ ಬೆಳಗ್ಗೆ ಹೋಗ್ತಾ ಇರುತ್ತೆ. ಅತ್ತೆ ಸ್ವೀಟ್ಸ್ ತಗೊಳ್ಳಿ. ಏನಮ್ಮ ವಿಶೇಷ? ಈ ದಿನ ಬಹಳ ಸಂತೋಷವಾಗಿ ಕಾಣಿಸ್ತಾ ಇದ್ಯಾ? ಹೌದು ಅತ್ತೆ, ನನ್ನ ಟಿಫಿನ್ ಸೆಂಟರ್ಗೆ ಕ್ಯಾಟರಿಂಗ್ ಆರ್ಡರ್ಸ್ ಬರ್ತಾ ಇದೆ. ಈ ದಿನ ಒಂದು ದೊಡ್ಡ ಕಂಪನಿಯವರು 500 ಜನಕ್ಕೆ ಲಂಚ್ ಆರ್ಡರ್ ಮಾಡಿದ್ದಾರೆ. ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಈ ದುಡ್ಡಿನಿಂದ ನಾನು ಈ ಮನೆಗೆ ಪೇಂಟಿಂಗ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ತುಂಬಾ ಸಂತೋಷ ಅಮ್ಮ, ನಿನ್ನ ಕಷ್ಟಕ್ಕೆ ತಕ್ಕ ಫಲ ಸಿಗ್ತಾ ಇದೆ. ಓಹೋ, ಕ್ಯಾಟ್ರಿಂಗಾ ಅಂದ್ರೆ ಅಡಿಗೆ ಲೆಕ್ಕನ ಮಾತು. ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾ? ಮನೆಗೆ ಪೇಂಟಿಂಗ್ ಹಾಕೋದಕ್ಕೆ ನೀನೇನು, ನಿನ್ನ ಅಂತಸ್ತೇನು? ಆ ದುಡ್ಡನ್ನ ಎತ್ತಿಟ್ಕೋ, ನಾಳೆ ತರಕಾರಿ ತಗೊಳಕ್ಕೆ ಕೆಲ್ಸಕ್ಕೆ ಬರುತ್ತೆ. ಅಂಜಲಿ, ಅನಾಮಿಕಳ ಸಂಪಾದನೆ ಬಗ್ಗೆ ಕೀಳಾಗಿ ಮಾತಾಡ್ಬೇಡ. ಆಕೆ ರೂಪಾಯಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾಳೆ. ನೀನ್ ಹಾಗೆ ಇರೋ ಆಸ್ತಿನ ಕರಗಿಸ್ತಾ ಇಲ್ಲ. ಅಣ್ಣಯ್ಯ, ನೀನು ಮತ್ತೆ ನಿನ್ ಹೆಂಡತಿನ ಮೇಲೆತ್ಕೊಂಡ್ಬರ್ಬೇಡ. ನಮ್ಮ ಆಸ್ತಿ ಕರಗೋದಿಲ್ಲ, ಕರ್ಗೆ ಹೋಗೋದು ಅಲ್ಲ. ಹೌದು ಅಣ್ಣಯ್ಯ, ನಮ್ಮ ಬಿಸ್ನೆಸ್ ಟರ್ನ್ ಓವರ್ ಕೋಟಿಗಳಲ್ಲಿದೆ. ನಿಮ್ಮ ಚಿಲ್ಲರೆ ಸಂಪಾದನೆ ನಮಗೆ ಲೆಕ್ಕನೇ ಅಲ್ಲ. ನಾನು ಯಾರ ಜೊತೆಗೂ ಪೈಪೋಟಿ ಮಾಡ್ತಾ ಇಲ್ಲ. ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಷ್ಟೇ, ಅದೇ ನನ್ನ ಆಸೆ. ಹೀಗಿರುವಾಗ ಮತ್ತೊಂದು ವಾರ ಕಳೆದ ನಂತರ ಒಂದು ದಿನ ಬೆಳಿಗ್ಗೆ ಮನೆಯಲ್ಲಿ ದೊಡ್ಡ ಗಲಾಟೆ ನಡೀತಾ ಇರುತ್ತದೆ. ಸುರೇಶ್ ಅರುಣ್ ಇಬ್ಬರು ತಲೆ ಹಿಡ್ಕೊಂಡು ಸೋಫಾದಲ್ಲಿ ಕೂತಿರ್ತಾರೆ. ಅವನಿ ಅಂಜಲಿ ಅಳುತ್ತಾ ನಿಂತಿರುತ್ತಾರೆ. ಏನಾಯ್ತೋ? ಯಾಕೆ ಹೀಗೆ ಅಳ್ತಾ ಇದ್ದೀರಾ? ನಿಜಕ್ಕೂ ಬೆಳಗ್ಗಿನ ಏನೋ ಈ ಗಲಾಟೆ? ಅಮ್ಮ, ಎಲ್ಲ ಆಗೋಯ್ತಮ್ಮ, ನಾವು ರೋಡ್ ಮೇಲೆ ಬಿದ್ದಿದ್ದೀವಿ. ಏನಾಯ್ತು ಸುರೇಶು? ಏನ್ ನಡೀತೋ ಕ್ಲಿಯರ್ ಆಗಿ ಹೇಳು. ಅವನಿ ಅವರ ಬುಟಿಕ್ ಮ್ಯಾನೇಜರ್ ರಾಬರ್ಟ್, ಅಂಜಲಿ ಅವರ ಜ್ಯುವೆಲರಿ ಶಾಪ್ ಮ್ಯಾನೇಜರ್ ಸೇರಿ ನಮ್ಮನ್ನು ಮೋಸ ಮಾಡಿದ್ರಪ್ಪ. ಸ್ಟಾಕ್ ಎಲ್ಲ ಮಾರ್ಬಿಟ್ಟು ಅಕೌಂಟ್ಸ್ ಅಲ್ಲಿರೋ ದುಡ್ಡೆಲ್ಲ ತಗೊಂಡು ಓಡೋಗಿದ್ದಾರೆ. ನಾನು ನಂಬಲಾರ್ದೆ ಹೋಗ್ತಾ ಇದ್ದೀನಿ. ಅವ್ನು ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ. ನನ್ನ ಸೈನನ್ನ ಫೋರ್ಜರಿ ಮಾಡಿ ಲೋನ್ ಕೂಡ ತಗೊಂಡಿದ್ದಾನಂತೆ. ಈಗ ಬ್ಯಾಂಕ್ನವರು ನೋಟಿಸ್ ಕಳಿಸ್ತಾ ಇದ್ದಾರೆ. ನನ್ನ ಶಾಪಲ್ಲಿರೋ ಬಂಗಾರವೆಲ್ಲ ನಕಲಿ ಇಟ್ಟು ನಿಜವಾದ ಬಂಗಾರ ಎತ್ಕೊಂಡು ಹೋಗಿದ್ದಾನೆ. ಕಸ್ಟಮರ್ಸ್ ಎಲ್ಲರೂ ಕೇಸ್ ಹಾಕ್ತಾ ಇದ್ದಾರೆ. ಈಗ ಸಾಲ ಕಟ್ಟಬೇಕು ಅಂದ್ರೆ ನಮ್ಮ ಆಸ್ತಿ ಮಾರಬೇಕು. ನಾನು ಮೊದಲೇ ಹೇಳಿದ್ನಲ್ಲ ತಮ್ಮಂದ್ರೆ, ವ್ಯಾಪಾರ ಅಂದ್ರೆ ನಂಬಿಕೆ ಮೇಲೆ ಎಲ್ಲ ನಿಗಾ ಮೇಲೆ ನಡೆಯುತ್ತೆ ಅಂತ. ನೀವ್ ಯಾವಾಗ್ಲೂ ಶಾಪ್ಗೆ ಹೋಗೋದೆ ಎಲ್ಲ ಕೆಲ್ಸದವ್ರ ಮೇಲೆ ಬಿಟ್ರೆ ಇಲ್ಲಿ ನೋಡು ಹೀಗೆ ಇರುತ್ತೆ. ಈಗ ನಮ್ಮ ತಪ್ಪನ್ನ ಎತ್ತಿ ತೋರಿಸ್ತಾ ಇದ್ದೀರಾ ನೀವು? ಹೌದು, ನಾವು ಹೋಗಿಲ್ಲ, ಆದ್ರೆ ಹೀಗಾಗುತ್ತೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ತಿಳ್ಕೋಬೇಕು ಅವನಿ. ನಾವು ತಿನ್ನುವ ಅನ್ನದಿಂದ ಹಾಕೊಳ್ಳುವ ಬಟ್ಟೆವರೆಗೂ ಯಾವುದು ಸುಮ್ಮನೆ ಬರೋದಿಲ್ಲ. ಕಷ್ಟಪಡದೆ ಬರೋದು ಯಾವುದು ನಿಲ್ಲೋದಿಲ್ಲ. ನೀವು ನಿಮ್ಮ ಆಸ್ತಿ ನೋಡಿ ಬೀಗಿದ್ರಿ ಹೊರತು ಪದ್ಧತಿ ಏನಾದ್ರೂ ನೋಡ್ಕೊಂಡಿದ್ದೀರಾ? ಈಗ ಲೆಕ್ಚರ್ಸ್ ನಿಲ್ಸಿ ಪ್ಲೀಸ್. ನಮ್ಮ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ. ಸುರೇಶ್, ಅರುಣ್, ಈಗ ಏನ್ ಮಾಡೋಣ? ಬ್ಯಾಂಕ್ ಅವರು ಮನೆ ಸೀಸ್ ಮಾಡ್ತೀನಿ ಅಂತ ಇದ್ದಾರೆ. ನಮ್ಮ ಅಕೌಂಟ್ಸ್ ಎಲ್ಲ ಖಾಲಿ ಆಗಿದೆ, ಕೈಯಲ್ಲಿ ಚಿಲ್ಲರೆ ಕಾಸಿಲ್ಲ. ಈಗ ನಾವು ಮನೆ ಖಾಲಿ ಮಾಡಿ ಹೋಗ್ಬೇಕು ಅಂತೆ. ಈ ವಯಸ್ಸಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು? ಇರೋ ಮನೆ ಕೂಡ ಹೋದ್ರೆ ಹೇಗೋ? ಹಾಗೆ ಆ ಸಮಯದಲ್ಲಿ ಅವನಿ ಅಂಜಲಿ ಪೆಚ್ಚು ಮುಖ ಹಾಕೊಂಡು ನಿಂತಿರ್ತಾರೆ. ಅವರ ಪೊಗುರು ಅಹಂಕಾರ ಒಂದೇ ಸಲ ನೀರಾಗಿ ಹೋಗಿರುತ್ತದೆ. ಆಗಲೇ ಅನಾಮಿಕಾ ಒಳಗಡೆಗೆ ಹೋಗಿ ಒಂದು ಬ್ಯಾಗ್ ತಂದು ಕೊಡ್ತಾಳೆ. ಮಾವಯ್ಯ, ಇದನ್ನ ನೋಡಿ. ಹಾಗೆ ಹೇಳುತ್ತಲೇ ಪ್ರಸಾದ್ ಬ್ಯಾಗ್ ತೆಗೆದು ನೋಡುತ್ತಾನೆ. ಅದರಲ್ಲಿ ಕಟ್ಟು ನೋಟ್ ಇರುತ್ತದೆ. ಏನಮ್ಮ ಇದು? ಇಷ್ಟು ದುಡ್ಡು ಎಲ್ಲಿಂದು? ಕಳೆದ 2 ವರ್ಷದಿಂದ ನನ್ನ ಕ್ಯಾಟರಿಂಗ್ ಬಿಸ್ನೆಸ್ ಇಂದ ಬಂದ ಲಾಭಗಳು ಮಾವಯ್ಯ ಇದು. ನಾನು ಅನಗತ್ಯ ಖರ್ಚೇನು ಮಾಡಿಲ್ಲ. ಬಂಗಾರ ಕೊಂಡ್ಕೊಂಡಿಲ್ಲ, ರೇಷ್ಮೆ ಸೀರೆ ಕೂಡ ಕೊಂಡ್ಕೊಂಡಿಲ್ಲ. ಮನೆಗೆ ಕಷ್ಟ ಬರುತ್ತೆ ಏನೋ ಅಂತ ಎತ್ತಿಟ್ಟಿದ್ದೀನಿ ಮಾವಯ್ಯ. ಈ ದುಡ್ಡಿನಿಂದ ಬ್ಯಾಂಕ್ ಅವರಿಗೆ ಸಾಲ ತೀರಿಸ್ಬಿಡೋಣ. ಅಕ್ಕ, ನೀನು ನಿಜವಾಗಿ ದುಡ್ಡು ಕೊಡ್ತಾ ಇದೀಯಾ? ನಾವು ನಿಮ್ಮನ್ನ ಎಷ್ಟು ಅವಮಾನಿಸಿದ್ವಿ, ಆದ್ರೂ ನಮ್ಗಾಗಿ. ಹೌದು ಅಕ್ಕ, ನಾವು ನಿನ್ನನ್ನ ಮನುಷ್ಯರಾಗೆ ನೋಡಿಲ್ಲ, ಕೆಲ್ಸದವರ ಹಾಗೆ ನೋಡಿದ್ವಿ. ನಿನ್ನ ಅಡ್ಗೆ ಅಂತೂ ಅಸಹಿಸಿಕೊಂಡ್ವಿ, ಆದ್ರೂ ನೀನು ನಮ್ಮ ಆಸ್ತಿನ ಕಾಪಾಡ್ತಾ ಇದೀಯಾ. ದುಡ್ಡು ಈ ದಿನ ಇರುತ್ತೆ, ನಾಳೆ ಹೋಗುತ್ತೆ ಅಂಜಲಿ. ಆದ್ರೆ ಕುಟುಂಬ ಹಾಗಲ್ವಲ್ಲ. ನೀವು ನನ್ನ ತಂಗಿಯರು. ಈ ಮನೆ ನಮ್ಮ ಅತ್ತೆ ಮಾವ ಏನದ್ದು. ಅವರು ರೋಡ್ ಮೇಲೆ ಬೀಳೋದು ನಾನು ನೋಡೋಕ್ಕಾಗಲ್ಲ. ಹೊತ್ತಿಗೆ ನನ್ನನ್ನು ಕ್ಷಮಿಸು. ನಿನ್ನನ್ನು ಬಹಳ ಕೀಳಾಗಿ ನೋಡಿದೆ. ನೀನು ಮಾಡುವ ಕೆಲಸವನ್ನು ತುಚ್ಛವಾಗಿ ನೋಡಿದೆ. ಆದ್ರೆ ಆ ಕೆಲಸವೇ ಈ ದಿನ ನಮ್ಮ ಮರ್ಯಾದೆ ಕಾಪಾಡಿದೆ. ಹೌದು, ಅದಕ್ಕೆ ನಾವು ಬಿಸ್ನೆಸ್ ಮ್ಯಾನ್ ಅಂತ ಪೋಸ್ ಹೊಡೆದ್ವಿ ಹೊರತು ನಿಜವಾದ ಬಿಸ್ನೆಸ್ ಮ್ಯಾನ್ ನೀನೇ.
ರೂಪಾಯಿ ಬೆಲೆ ತಿಳಿದವಳು ನೀನೇ. ಈಗಲಾದ್ರೂ ಅರ್ಥವಾಯ್ತು ತಮ್ಮಂದ್ರೆ, ಅನಾಮಿಕಾ ಕೇವಲ ದುಡ್ಡು ಸಂಪಾದಿಸಲಿಲ್ಲ, ಎಲ್ಲರ ಗೌರವವನ್ನು ಸಂಪಾದಿಸಿದ್ದಾಳೆ. ಹಾಗೆ ಅನ್ನುತ್ತಾ ಇರುವಾಗಲೇ ಅವನಿ ಮೆಲ್ಲಗೆ ಅನಾಮಿಕಳ ಹತ್ತಿರಕ್ಕೆ ಬಂದು ಆಕೆ ಕೈಯನ್ನು ಹಿಡ್ಕೊತಾಳೆ. ಅಕ್ಕ, ಐ ಆಮ್ ಸಾರಿ, ನನ್ನ ಕಣ್ಣು ತೆರೆಸಿದ್ಯಾ ಅಕ್ಕ. ದುಡ್ಡಿದೆ ಎನ್ನುವ ಅಹಂಕಾರದಿಂದ ನನ್ನ ಕಣ್ಣು ಮುಚ್ಚೋಗಿತ್ತು. ಇನ್ಮೇಲಿಂದ ನಾನು ಕೂಡ ಕಷ್ಟಪಡ್ತೀನಿ, ನಾನು ಕೂಡ ನಿನ್ನ ಹತ್ರ ಕೆಲಸ ಕಲ್ತ್ಕೋತೀನಿ. ನಾನು ಕೂಡ ಅಕ್ಕ, ಇನ್ಮೇಲಿಂದ ಮನೆ ಕೆಲಸವೆಲ್ಲ ಎಲ್ಲರೂ ಸೇರಿ ಮಾಡ್ಕೊಳ್ಳೋಣ. ಹೊರಗಡೆ ಕೂಡ ಏನಾದರೂ ಕೆಲಸ ಮಾಡಿ ನಮ್ಮ ಕಾಲಿನ ಮೇಲೆ ನಿಲ್ತೀವಿ. ಅತ್ತೆ, ಮಾವಯ್ಯ, ನಮ್ಮನ್ನು ಕ್ಷಮಿಸ್ಬಿಡಿ. ಇದು ಸಾಕು ತಾಯಿ, ನೀವು ಬದಲಾಗಿದ್ದೀರಾ, ಅಷ್ಟು ಸಾಕಮ್ಮ. ಅನಾಮಿಕಳ ಪುಣ್ಯವೇನೋ ಅನ್ನೋ ಹಾಗೆ ನನಗೆ ನನ್ನ ಮನೆ ಸಿಕ್ತು, ನಮ್ಮ ಕುಟುಂಬ ಕೂಡ ಒಂದಾಗಿ ಹೋಯ್ತು. ಸರಿ ಸರಿ, ಇನ್ನು ಅಳೋದು ನಿಲ್ಲಿಸಿ. ಮಧ್ಯಾಹ್ನವಾಗಿದೆ, ಎಲ್ರಿಗೂ ಹಸಿವೆ ಆಗ್ತಾ ಇರುತ್ತೆ. ಈ ದಿನ ನಾನು ಸ್ಪೆಷಲ್ ಅಡುಗೆ ಮಾಡ್ತೀನಿ, ಆದ್ರೆ ನೀವಿಬ್ಬರು ನನಗೆ ಸಹಾಯ ಮಾಡಬೇಕು. ಮತ್ತೆ ಬರ್ತೀರಾ? ತಪ್ಪದೇ ಅಕ್ಕ. ಈ ರೇಷ್ಮೆ ಸೀರೆ ಬದಲಾಯಿಸಿ ಕಾಟನ್ ಸೀರೆ ಉಟ್ಕೊಂಡು ಬರ್ತೀವಿ. ಪಾತ್ರೆ ತೊಳಿ ಅಂದ್ರೂ ತೊಳಿತೀನಿ. ನಾನಂತೂ ತರಕಾರಿ ಕಟ್ ಮಾಡು ಅಂದ್ರೆ ಮಾಡ್ತೀನಕ್ಕ. ಬನ್ನಿ ಬನ್ನಿ. ಆ ಮಾತಿಗೆ ಎಲ್ಲರೂ ನಗುತ್ತಾರೆ. ಪ್ರಸಾದ್ ಶಾರದಾ ಸಂತೋಷದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಆ ನಂತರ ದಿನಗಳಿಂದ ಆ ಮನೆಯಲ್ಲಿ ವಾತಾವರಣ ಪೂರ್ತಿಯಾಗಿ ಬದಲಾಗುತ್ತೆ. ಅನಾಮಿಕಾ ತನ್ನ ಕ್ಯಾಟರಿಂಗ್ ಬಿಸ್ನೆಸ್ ನ ಇನ್ನೂ ದೊಡ್ಡದಾಗಿ ಮಾಡುತ್ತಾಳೆ. ಅದಕ್ಕೆ ಅನಾಮಿಕಾ ಫುಡ್ಸ್ ಅಂತ ಹೆಸರಿಡುತ್ತಾಳೆ. ಅವನಿ ಅಂಜಲಿ ಆ ಬಿಸ್ನೆಸ್ ಅಲ್ಲೇ ಪಾರ್ಟ್ನರ್ಸ್ ಆಗಿ ಸೇರುತ್ತಾರೆ. ಅವನಿ ಅಕೌಂಟ್ಸ್ ನೋಡ್ತಾ ಇದ್ರೆ ಅಂಜಲಿ ಮಾರ್ಕೆಟಿಂಗ್ ನೋಡ್ಕೋತಾ ಇದ್ಲು. ಅನಾಮಿಕಾ ಅಡಿಗೆ ಜವಾಬ್ದಾರಿ ತಗೊಂಡಿರ್ತಾಳೆ. ಆ ಮನೆಯಲ್ಲಿ ಬಡತನ ಧನವಂತರು ಅನ್ನುವ ಭೇದ ಹೋಗಿರುತ್ತದೆ. ಕೇವಲ ಪ್ರೇಮ ಆಪ್ಯಾಯತೆ ಮಾತ್ರವೇ ನಿಂತಿರುತ್ತದೆ. ಕಷ್ಟಪಡುವ ತತ್ವವಿರುವ ಅನಾಮಿಕಾ ಆ ಮನೆಗೆ ಬೆಳಕಾದರೆ ಅವನಿ ಅಂಜಲಿ ಆ ಬೆಳಕಲ್ಲಿ ನಡೆಯುವ ದಾರಿ ಹೋಕರಾಗುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಒಂದು ಅಂದವಾದ ಹಳ್ಳಿ ಇತ್ತು. ಆ ಊರಿನಲ್ಲಿ ಪ್ರಸಾದ್ ಶಾರದಾ ದಂಪತಿಗಳು ತಮ್ಮ 3 ಮಕ್ಕಳು 3 ಸೊಸೆಯರ ಜೊತೆ ಸೇರಿ ಒಂದೇ ದೊಡ್ಡ ಮನೆಯಲ್ಲಿ ವಾಸಿಸ್ತಾ ಇದ್ರು. ಪ್ರಸಾದ್ ಸ್ವಲ್ಪ ಅಮಾಯಕ, ಆದರೆ ಶಾರದಾ ಮಾತ್ರ ಬಹಳ ಬುದ್ಧಿವಂತಳು, ಸ್ವಲ್ಪ ಗಡಸು ಕೂಡ. ದೊಡ್ಡ ಮಗ ರಮೇಶ್, ಸೊಸೆ ಅನಾಮಿಕಾ. 2ನೇ ಮಗ ಸುರೇಶ್, ಸೊಸೆ ಅವನಿ. 3ನೇ ಮಗ ಅರುಣ್, ಸೊಸೆ ಅಂಜಲಿ. ಮನೆಯಲ್ಲಿ ಮಕ್ಕಳು ಇಲ್ಲದಿದ್ದ ಕಾರಣ ಯಾವಾಗಲೂ ಮನೆಯೆಲ್ಲ ದೊಡ್ಡವರ ಗಲಾಟೆಯಿಂದಲೇ ತುಂಬಿರುತ್ತೆ. ಒಂದು ದಿನ ಎಲ್ಲರೂ ಹಾಲಲ್ಲಿ ಕೂತಿರುವಾಗ, ಏನು ಅಂದ್ರೆ ದಿನ ಕಳೀತಾ ಇದೆ ಹೊರತು ಮನೆಯಲ್ಲಿ ಆದಾಯ ಮಾತ್ರ ಹೆಚ್ಚಾಗ್ತಾ ಇಲ್ಲ. ನಮ್ಮ ಹೊಲದ ಪಕ್ಕ ಖಾಲಿ ಜಾಗ ಹಾಗೆ ಇದೆಯಲ್ಲ, ಅದನ್ನ ನೋಡ್ತಾ ಇದ್ರೆ ನನ್ನ ಪ್ರಾಣ ವಿಲವಿಲ ಅಂತ ಇದೆ. ಅದಕ್ಕೆ ನನ್ನೇನ್ ಮಾಡುವಂತೀಯ ಶಾರದಾ? ಅದರಲ್ಲಿ ಹುಲ್ಲು ಬಿಟ್ಟು ಇನ್ನೇನು ಬೆಳೀತಾ ಇಲ್ಲ. ಅತ್ತೆ, ನಂದೊಂದು ಚಿಕ್ಕ ಸಲಹೆ. ನಾವು ಆ ಸ್ಥಳದಲ್ಲಿ ಒಂದು ಕೋಳಿ ಫಾರಂ ಇಟ್ಟಿದ್ರೆ ಹೇಗಿರುತ್ತೆ? ಈ ಮಧ್ಯ ನಾಟಿ ಕೋಳಿಗಳಿಗೆ, ಬ್ರಾಯ್ಲರ್ ಕೋಳಿಗಳಿಗೆ ಸಿಟಿಯಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ. ಹೌದು ಅತ್ತೆ, ಅಕ್ಕನ ಐಡಿಯಾ ಸಖತ್ತಾಗಿದೆ. ನಾವು ಮನೇಲಿ ಖಾಲಿಯಾಗಿದ್ದೀವಲ್ಲ, ಆ ವ್ಯಾಪಾರವೇನೋ ನಾವೇ ನೋಡ್ಕೋತೀವಿ. ಕೋಳಿಗಳ ವ್ಯಾಪಾರನ ಅಂದ್ರೆ ಅದನ್ನ ಬೆಳೆಸ್ಬೇಕು, ಕಾಳು ಹಾಕ್ಬೇಕು, ಅಮ್ಮ ತುಂಬಾ ಕೆಲ್ಸವಿರುತ್ತಲ್ಲ ಅಕ್ಕ. ಕೆಲ್ಸ ಇದ್ರೆ ಅಲ್ವಾ ಅಂಜಲಿ ದುಡ್ಡು ಬರೋದು. ಅದಕ್ಕೆ ಹೇಳಿದ್ದು ಚೆನ್ನಾಗಿದೆ. ನಾವು ಬಂಡವಾಳ ಹಾಕ್ತಿವಿ, ಲಾಭ ಬಂದ್ರೆ ಹಂಚ್ಕೊಳ್ಳೋಣ. ಸರಿ, ನಾಳೆನೆ ಕೆಲಸ ಶುರು ಮಾಡೋಣ. ಒಂದು ಶೆಡ್ ಹಾಕಿ ಒಳ್ಳೆ ಜಾತಿ ಕೋಳಿನ ತಗೊಂಡ್ಬರೋಣ. ಹಾಗೆ ಆ ಕುಟುಂಬ ಕೋಳಿಗಳ ವ್ಯಾಪಾರ ಶುರು ಮಾಡುತ್ತದೆ. ಕೆಲವು ತಿಂಗಳಲ್ಲಿಯೇ 100 ಕೋಳಿಗಳಲ್ಲಿ ಶೆಡ್ ಅಲ್ಲಿ ಸೇರ್ತವೆ. ಸೊಸೆಯಂದ್ರು 3 ಬಹಳ ಶ್ರದ್ಧೆಯಿಂದ ಅವಕ್ಕೆ ಕಾಳು ಹಾಕುವುದು, ನೀರು ಹಾಕುವುದು ಮಾಡ್ತಾ ಇದ್ರು. ಒಂದು ದಿನ ಮಧ್ಯಾಹ್ನ ಶೆಡ್ಡನ ಹತ್ರ ಅನಾಮಿಕಾ, ಅವನಿ, ಅಂಜಲಿ ಕೋಳಿಗಳನ್ನು ನೋಡ್ತಾ ನಿಂತಿರ್ತಾರೆ. ಅಕ್ಕ, ಆ ಕೆಂಪಗೆ ಮುದ್ದಾಗಿರೋ ಕೋಳಿ ನೋಡಿದ್ಯಾ? ಅದನ್ನ ನೋಡ್ತಾ ಇದ್ರೆ ನಂಗೆ ಕೋಳಿ ಸಾರು ತಿನ್ಬೇಕು ಅಂತ ಇದೆ. ಅಕ್ಕ, ಏನ್ ಮಾತಾಡ್ತಾ ಇದ್ಯಾ? ಅದು ವ್ಯಾಪಾರಕ್ಕಾಗಿ ಬೆಳೆಸಿದ ಕೋಳಿಗಳು. ಅತ್ತೆಗೆ ತಿಳಿದ್ರೆ ನಮ್ಮನ್ನ ಪಚ್ಚಡಿ ಮಾಡ್ಬಿಡ್ತಾಳೆ. ಅಂಜಲಿ, ನೀನು ತುಂಬಾ ಬಯಸ್ತಾಳು ಕಣೆ. 100 ಕೋಳಿ ಇದೆ ಇಲ್ಲಿ. ಅದ್ರಲ್ಲಿ ಒಂದು ಕಡಿಮೆ ಆದ್ರೆ ಅತ್ತೆಗೆ ಹೇಗೆ ತಿಳಿಯುತ್ತೆ? ಆದ್ರೂ ನಾವೆಷ್ಟು ಕಷ್ಟಪಡ್ತಾ ಇದ್ದೀವಿ. ನಮ್ಮ ಕಷ್ಟಕ್ಕೆ ಪ್ರತಿಫಲವಾಗಿ ಏನೋ ಕೋಳಿನ ತಿನ್ಬಾರ್ದಾ? ಕರೆಕ್ಟ್ ಅಕ್ಕ, ನಂಗೂ ಅದೇ ಅನಿಸ್ತಾ ಇದೆ. ಈ ದಿನ ಮಧ್ಯಾಹ್ನ ಅತ್ತೆ ಮಾವಯ್ಯ ಗುಡಿಗೆ ಹೋಗ್ತಾರೆ. ನಮಗೆ ಅದೇ ಒಳ್ಳೆ ಸಮಯ. ಆದ್ರೆ ಯಾರು ಕೊಯ್ತಾರೆ, ಯಾರು ಮಾಡ್ತಾರೆ? ಆ ಕೆಲ್ಸ ನಾನ್ ನೋಡ್ಕೋತೀನಿ ಬಿಡು. ನೀನು ಹೋಗಿ ಅದಕ್ಕೆ ಬೇಕಾದ ಮಸಾಲೆನ ರುಬ್ಬು. ಅವನಿ, ನೀನು ಒಲೆ ಬೆಳಗಿಸು. ಈ ದಿನ ಚಿಕನ್ ಹುಳಿ ಘಮಘಮ ಅನ್ಲೇಬೇಕು. ಹಾಗೆ ಆ ದಿನ ಆ 3 ಸೊಸೆಯರು ಸೇರಿ ಒಂದು ಕೋಳಿಯನ್ನು ಹಿಡಿದುಕೊಂಡು ಯಾರಿಗೂ ತಿಳಿದ ಹಾಗೆ ಶೆಡ್ ಹಿಂದೆ ಒಂದು ಚಿಕ್ಕ ಒಲೆಯನ್ನು ಇಟ್ಟು ಅಡಿಗೆ ಮಾಡುತ್ತಾರೆ. ಅಬ್ಬಾ ಅಕ್ಕ, ನಿನ್ ಕೈ ಅಡಿಗೆ ಅದ್ಭುತ. ಹೋಟೆಲ್ ಸಾರು ಕೂಡ ಇದ್ರ ಮುಂದೆ ಕೆಲ್ಸಕ್ ಬರಲ್ಲ. ನಿಜನೇ ಅಕ್ಕ, ತುಂಬಾ ರುಚಿಯಾಗಿದೆ. ಆದ್ರೆ ಮೂಳೆಗಳು ಎಲ್ಲೂ ಬಿಸಾಕ್ಬಿಡಿ, ಅತ್ತೆ ನೋಡ್ತಾಳೆ. ಎಲ್ಲ ಗುಂಡಿಯಲ್ಲಿ ಹಾಕಿ ಮಣ್ಣು ತುಂಬಿಡಿ. ಸಾಕ್ಷ್ಯ ಇಲ್ಲದ ಹಾಗೆ ಮಾಡ್ಬೇಕು. ಹಾಗೆ ಆ ದಿನ ಕಳೆದು ಹೋಗುತ್ತದೆ.
ಆದರೆ ರುಚಿ ತಿಳಿದ ಕೋಳಿ ಅದೇ ಸೊಸೆ ಅವನಿ ಸುಮ್ನೆ ಇರ್ತಾಳ. 2 ದಿನದ ನಂತರ ಮತ್ತೆ ಅದೇ ಕೋರಿಕೆ. ಅಕ್ಕ, ಮೊನ್ನೆ ಹುಳಿ ಮಾಡಿದ್ವಲ್ಲ, ಈ ದಿನ ಚಿಕನ್ ಫ್ರೈ ಮಾಡ್ಕೊಳ್ಳೋಣವಾ? ಅಲ್ಲೋಡು, ಆ ಬಿಳಿ ಕೋಳಿ ಎಷ್ಟು ಚೆನ್ನಾಗಿ ಬಲ್ತು ಹೋಗಿದೆ. ಸರಿ, ಈ ಸಲ ಸ್ವಲ್ಪ ಹೆಚ್ಚು ಮಸಾಲೆ ಹಾಕು. ಅಕ್ಕ, ಮತ್ತೆ ಅತ್ತೆಗೆ ವಾಸನೆ ಬರಲ್ವಾ? ದಿನವೂ ನಾವು ತಿಂತಾ ಇದ್ರೆ ಕೋಪ ಆಗುತ್ತೇನೋ ಅಕ್ಕ. ನಿಂದೊಂದು ಹುಚ್ಚು, ಅತ್ತೆಗೆ ಹುಚ್ಚರು ಕೊಡೋಣ ಬಿಡು. ಮತ್ತೆ ಎಲ್ಲಿದು ಅಂತ ಕೇಳಿದ್ರೆ ಹೋಟೆಲಿಂದ ತಂದ್ವಿ ಅಂತ ಹೇಳೋಣ. ಅದನ್ನ ನನಗ್ ಬಿಟ್ಬಿಡಿ. ಇನ್ನು ಆ ದಿನ ರಾತ್ರಿ ಊಟದ ಸಮಯದಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಅನಾಮಿಕಾ ಒಂದು ಪಾತ್ರೆ ತುಂಬಾ ಚಿಕನ್ ಫ್ರೈ ತಂದು ಬಡಿಸುತ್ತಾಳೆ. ಏನೇ ಅನಾಮಿಕಾ ಇದು? ಈ ದಿನ ಹಬ್ಬವೇನೋ ಅಲ್ವಲ್ಲ, ಚಿಕನ್ ಎಲ್ಲಿದು? ಅದು ಅತ್ತೆ, ಈ ಮಧ್ಯ ಊರಿನಲ್ಲಿ ಹೊಸದಾಗಿ ಏನೋ ಸ್ಟಾರ್ ಹೋಟೆಲ್ ಮಾಡಿದ್ದಾರಂತೆ. ಈ ದಿನ ಓಪನಿಂಗ್ ಆಫರ್ ಕೆಳಗಡೆ ಕಡಿಮೆಯಾಗಿ ಕೊಟ್ರೆ ರಮೇಶು ನಿಮ್ಗಾಗಿ ತಗೊಂಬಾ ಅಂತಂದ. ನಾನೇ ಅವಾಗ ಹೇಳ್ದೆ ಅನಾಮಿಕಾ. ಅಯ್ಯೋ, ಬೆಳಿಗ್ಗೆ ಫೋನಲ್ಲಿ ಹೇಳಿದ್ರಲ್ರಿ, ಮರ್ತ್ ಹೋದ್ರಾ? ನಿಮ್ಮ ಮರವಿಗಿಷ್ಟು ಬೆಂಕಿ ಹಾಕ. ಹೌದಮ್ಮ, ಹೌದು. ನಾನು ನಿನ್ನೆನೆ ಹೇಳಿದ್ದೆ, ತಿಂದು ಹೇಗಿದೆಯಾ ಹೇಳು. ಸಖತ್ತಾಗಿದೆ ಕಣೋ. ಹೊರಗಡೆ ಹೋಟೆಲ್ ಅಲ್ಲಿ ಕೂಡ ಇಷ್ಟು ಚೆನ್ನಾಗಿ ಅಡುಗೆ ಮನೆ ಹಾಗೆ ಮಾಡ್ತಾ ಇದ್ದಾರ ಮಧ್ಯ. ಮಸಾಲೆ ಅಂತೂ ಸರಿಯಾಗಿ ಆಗಿದೆ ಬಿಡು. ಹೌದು ಅತ್ತೆ, ಅವರು ಹೋಮ್ ಸ್ಟೈಲ್ ಕುಕಿಂಗ್ ಅಂತೆ, ಅದಕ್ಕೆ ಅಷ್ಟು ರುಚಿ. ಹೌದು ಶಾರದಾ, ಚೂರು ಬಹಳ ಮೆತ್ತಾಗಿ ಬೆಂದಿದೆ. ಆಗ ಸುರೇಶ್ ಅವನಿ ಕಡೆ ಅನುಮಾನದಿಂದ ನೋಡುತ್ತಾ, ಏನೇ, ನೀನು ಕೂಡ ತಿನ್ಬಹುದಲ್ಲ, ಯಾಕೆ ನಗ್ತಾ ಇದೀಯಾ? ಏನು ಇಲ್ಲ ರೀ, ನಿಮಗೆ ಹಿಡಿಸ್ತಲ್ಲ ಅಂತ ಸಂತೋಷಿಸ್ತಾ ಇದ್ದೀನಿ ಅಷ್ಟೇ. ಹೀಗೆ ಆ ಒಂದು ದಿನದಿಂದ ನಿಲ್ಲಲಿಲ್ಲ. ದಿನ ಬಿಟ್ಟು ದಿನ 3 ಸೊಸೆಯರು ಏನೋ ಒಂದು ವೆರೈಟಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಚಿಕನ್ ಬಿರಿಯಾನಿ ಒಂದು ದಿನ, ಚಿಲ್ಲಿ ಚಿಕನ್ ಒಂದು ದಿನ, ಪೆಪ್ಪರ್ ಚಿಕನ್ ಮತ್ತೊಂದು ದಿನ. ಹೀಗೆ ಪ್ರತಿದಿನವೂ ಮೆನು ಬದಲಾಗ್ತಾನೆ ಇರುತ್ತದೆ. ಸೊಸೆ ಫಾರಂ ಅಲ್ಲಿ ಕೋಳಿಗಳ ಸಂಖ್ಯೆ ಮೆಲ್ಲಗೆ ಕಡಿಮೆ ಆಗ್ತಾ ಬರುತ್ತದೆ. ಒಂದು ವಾರದ ನಂತರ ಏನು ಅಂದ್ರೆ, ನಮ್ಮ ಸೊಸೆಯರು ಈ ಮಧ್ಯ ಬಲೆ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ದಿನವೂ ಹೋಟೆಲ್ ಇಂದ ಪಾರ್ಸಲ್ ತಂದು ಕೊಡ್ತಾ ಇದ್ದಾರೆ. ಅವರಿಗೆ ಕೈಗೆ ದುಡ್ಡು ಎಲ್ಲಿಂದ ಬರುತ್ತೆ ರೀ? ಏನು ಕಣೆ, ಮಕ್ಳು ಕೊಡ್ತಾ ಇದಾರೆ ಏನೋ, ಆದ್ರೂ ನಮ್ಗೇನಕ್ಕೆ ಬಿಡು, ಗಮ್ಮಂಗೆ ತಿನ್ನೋಣ ಮಲ್ಕೊಳ್ಳೋಣ ಅನ್ನೋ ಹಾಗೆ ಇರ್ಬೇಕು. ಅದಲ್ಲ ರೀ, ನನ್ಗೆ ಯಾಕೋ ಬದಲಾವಣೆ ಕಾಣಿಸ್ತಾ ಇದೆ. ರಮೇಶನ್ ಕೇಳಿದ್ರೆ ನಂಗೇನು ಗೊತ್ತಿಲ್ಲ ಅಂತಾನೆ, ಸುರೇಶನ್ ಕೇಳಿದ್ರೆ ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು ಅಂತಾನೆ. ನಿಜಕ್ಕೂ ಆ ಹೊಸ ಹೋಟ್ಲು ಎಲ್ಲಿದೆ ಕಂಡ್ಕೋಬೇಕು. ಇದು ಹೀಗಿರುವಾಗ ಕೋಳಿಗಳ ಫಾರಂ ಹತ್ರ ಅನಾಮಿಕಾ ಅವನಿ ಹತ್ರ ಹೀಗಂತಾಳೆ, ಏನೇ ಅವನಿ, ಈ ದಿನ ಏನ್ ಸ್ಪೆಷಲ್? ಅಕ್ಕ, ಈ ದಿನ ಗೋಂಗೂರ ಚಿಕನ್ ಮಾಡೋಣವಾ? ತೋಟದಲ್ಲಿ ಗೋಂಗೂರ ಫ್ರೆಶ್ ಆಗಿದೆ, ಆ ಬಿಳಿ ಕೋಳಿನ ಎಗ್ರಿಸೋಣ. ಅಕ್ಕ, ಮೊದ್ಲೇ ಈ ಕೋಳಿ ಫಾರಂ ಅಲ್ಲಿ ಸ್ವಲ್ಪ ಜಾಗ ಖಾಲಿಯಾಗಿ ಕಾಣಿಸ್ತಾ ಇದೆ. ಮಾವಯ್ಯ ಲೆಕ್ಕ ಕೇಳಿದ್ರೆ ಏನ್ ಹೇಳೋಣ? ರೋಗ ಬಂದು ಸತ್ತೋಯ್ತು, ಗರುಡ ಬಂದು ಹೊತ್ಕೊಂಡೋಯ್ತು ಅಂತ ಹೇಳೋಣ. ಏನೋ ಒಂದು ಹೇಳೋಣ ಬಿಡು, ಮೊದ್ಲು ಆ ಬೋಲೆ ಬೆಳಗಿಸು. ಹಾಗೆ ಅವರು 3 ಶೆಡ್ ಹಿಂದೆ ಇರುವ ಚಿಕ್ಕ ರೂಮಿನಲ್ಲಿ ಅಡಿಗೆ ಕಾರ್ಯಕ್ರಮ ಶುರು ಮಾಡುತ್ತಾರೆ. ಘಮಘಮ ಅನ್ನುವ ವಾಸನೆ ಬರ್ತಾ ಇರುತ್ತೆ. ಸರಿಯಾಗಿ ಆ ಸಮಯದಲ್ಲಿ ಶಾರದಾ ಕೋಳಿಗಳನ್ನು ಒಂದು ಸಲ ನೋಡಿ ಬರೋಣ ಎಂದು ಆ ಕಡೆಯಿಂದ ಹೊರಡುತ್ತಾಳೆ. ಅರೆ, ಇದೇನಿದು, ಕೋಳಿಗಳ ಫಾರಂ ಹತ್ರ ಗೋಂಗೂರ ಚಿಕನ್ ವಾಸನೆ ಬರ್ತಾ ಇದೆ, ಇಲ್ಲಿ ಯಾರು ಬೇಯಿಸ್ತಾ ಇದ್ದಾರಪ್ಪ ಎಂದು ಅಂದುಕೊಳ್ಳುತ್ತಾ ಶಾರದಾ ಮೆಲ್ಲೆಗೆ ನಡೆದುಕೊಳ್ಳುತ್ತಾ ಶೆಡ್ ಹಿಂದಕ್ಕೆ ಹೋಗುತ್ತಾಳೆ. ಅಲ್ಲಿಯ ದೃಶ್ಯ ನೋಡಿ ಶಾಕ್ ಆಗುತ್ತಾಳೆ. ಅನಾಮಿಕಾ ಸೌಟು ತಿರುಗಿಸ್ತಾ ಇರ್ತಾಳೆ. ಅಲ್ಲಿ ಅವನಿ ರುಚಿ ನೋಡ್ತಾ ಇರ್ತಾಳೆ. ಅವನಿ ಪ್ಲೇಟ್ಗಳನ್ನ ರೆಡಿ ಮಾಡ್ತಾ ಇರ್ತಾಳೆ. ಅಕ್ಕ, ಉಪ್ಪು ಸರಿ ಹೋಯ್ತೇನೋ ನೋಡು. ಅತ್ತೆಗೆ ಉಪ್ಪು ಹೆಚ್ಚಾದ್ರೆ ಹಿಡ್ಸೋದಿಲ್ಲ. ಸರಿ ಹೋಗಿದೆ ಬಿಡು, ಬೇಗನೆ ಶುರು ಮಾಡಿ, ಅತ್ತೆ ಬರುವ ಟೈಮ್ ಆಯ್ತು. ಈ ದಿನ ಹೋಟೆಲ್ ಹೆಸರು ರುಚಿ ಅಭಿರುಚಿ ಅಂತ ಹೇಳಿಬಿಡೋಣ. ಆಹಾ, ಓಹೋ, ಎಷ್ಟು ಅದ್ಭುತವಾದ ಪ್ಲಾನಿಂಗು ಎಂದು ಅತ್ತೆ ಗಟ್ಟಿಯಾಗಿ ಅನ್ನುತ್ತಲೇ 3 ಸೊಸೆಯರು ಬೆಚ್ಚಿ ಬಿದ್ದು ಹಿಂದಕ್ಕೆ ನೋಡುತ್ತಾರೆ. ಶಾರದಾ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತಿರ್ತಾಳೆ. ಅಂಜಲಿ ಕೈಯಲ್ಲಿರೋ ಪ್ಲೇಟ್ ಕೆಳಗೆ ಜಾರಿ ಬಿದ್ದು ಹೋಗುತ್ತೆ. ಅವನಿ ಬಾಯಲ್ಲಿ ಹಾಕಿಕೊಂಡು ಚೂರು ನುಂಗಲಾಗದೆ ಕಕ್ಕಲಾಗದೆ ಕಷ್ಟಪಡ್ತಾಳೆ. ಅತ್ತೆ, ನೀವು ಇಲ್ಲಿ? ನಾನೇ ಕಣೆ, ನಾನಿಲ್ಲ ಇದ್ದೀನಿ. ರುಚಿ ಅಭಿರುಚಿ ಹೋಟೆಲ್ ಓನರ್ ನಾನೇ ಅಲ್ವಾ? ಮತ್ತೆ ಇನ್ಸ್ಪೆಕ್ಷನ್ಗೆ ಬಂದಿದ್ದೀನಿ ಬಿಡು. ಏನು ವಿಷಯ? ಆ ಹೊಸ ಹೋಟ್ಲು ಇದೇನಾ? ಅತ್ತೆ, ಅದು ಮತ್ತೆ ನಾವು ಒಳ್ಳೆ ನಾಟಕ ಆಡಿದ್ರೆ ದಿನಕ್ಕೊಂದು ವೆರೈಟಿ, ಬಾಯಿಗೆ ಬಂದದ ಸುಳ್ಳು. ಪಾಪ ನನ್ ಮಕ್ಳು ಅವರೇನೋ ದುಡ್ಡು ಕೊಡ್ತಾ ಇದಾರೆ ಅಂತ ನಾನ್ ಅಂದ್ಕೋತಾ ಇದ್ದೀನಿ. ಈ ದಿನ ನೋಡಿದ್ರೆ ನನ್ ಕೋಳಿನ ನಂಗೆ ಮಾರ್ತಾ ಇದ್ದೀರಾ. ಕ್ಷಮಿಸಿ ಅತ್ತೆ, ಏನೋ ತಿನ್ಬೇಕು ಅಂತ ಶುರು ಮಾಡಿದ್ವಿ, ಇನ್ನು ಆಮೇಲೆ ನಿಲ್ಲಿಸಲಾರ್ದೆ ಹೋದ್ವಿ. ಹೌದು ಅತ್ತೆ, ನಿಮಗ್ ಹೇಳದೆ ಮಾಡಿದಕ್ಕೆ ಸಾರಿ. ಇನ್ ಯಾವಾಗ್ಲೂ ಹಾಗೆ ಮಾಡೋದಿಲ್ಲ. ಇನ್ ಯಾವಾಗ್ಲೂ ಮಾಡಲ್ವಾ? ಅಂದ್ರೆ ನಾಳೆಯಿಂದ ನಂಗೆ ಗೋಂಗೂರ ಚಿಕನ್ ಕೊಡಲ್ವಾ? ಅಂದ್ರೆ ಅತ್ತೆ,
ಹುಚ್ಚು ಹುಡುಗಿಯರೇ, ತಿನ್ಬೇಕು ಅನ್ಸಿದ್ರೆ ಮನೇಲಿ ಆಡ್ಕೊಂಡು ದರ್ಜೆಯಾಗಿ ತಿನ್ಬೋದಲ್ವೇ? ಹೀಗೆ ಕಳ್ಳತನದಿಂದ ಶೆಡ್ ಹಿಂದೆ ಅಡಿಗೆ ಮನೇಲಿ ಮಾಡ್ಕೊಳ್ಳೋದೇನು? ಅಂದ್ರೆ ನೀವು ಕೋಪ ಮಾಡ್ಕೋತೀರಾ ಅಂತ. ನಾನು ಕೋಪ ಮಾಡೋದು ನೀವು ತಿಂದಿದ್ದಕ್ಕಲ್ಲ, ನೀವು ಸುಳ್ಳು ಹೇಳಿದಕ್ಕೆ. ಆದ್ರೂ ನಿಮ್ಮ ಕೈ ಅಡಿಗೆ ಇಷ್ಟು ಚೆನ್ನಾಗಿರುತ್ತೆ ಅಂತ ತಿಳಿದ ಮೇಲೆ ನಾನು ಏನಕ್ಕೆ ಕೋಪ ಮಾಡ್ಕೋತೀನಿ? ಬನ್ನಿ, ಆ ಪಾತ್ರೆ ತಗೊಂಡು ಮನೆಗೆ ಬನ್ನಿ, ಈ ದಿನ ಎಲ್ರು ಸೇರಿ ಕೂತ್ಕೊಂಡು ತಿನ್ನೋಣ. ಹಾಗೆ ಅಂದುಕೊಂಡು ಎಲ್ಲರೂ ಮನೆಗೆ ಹೋಗುತ್ತಾರೆ. ಇನ್ನು ಆ ನಂತರ ಸಾಯಂಕಾಲ ಎಲ್ಲರೂ ಕೂತ್ಕೊಂಡು ಊಟ ಮಾಡುತ್ತಾ ಇರುವಾಗ, ಹಬ್ಬ, ಈ ದಿನ ಕೂಡ ಹೋಟೆಲ್ ಅಡ್ಗೆನೇನಾ? ಯಾವ ಹೋಟೆಲ್ ಶಾರದಾ? ಇದು ಮೂವರು ಸಸ್ಯರ ಹೋಟೆಲ್ ರೀ, ನಮ್ಮನೇನಲ್ಲೇ ಬ್ರಾಂಚ್ ಓಪನ್ ಆಗಿದೆ. ಅಂದ್ರೆ ಇಷ್ಟು ದಿನವೂ ನೀವು ತಿಂತಾ ಇದ್ದಿದ್ದು ಹೊರಗಿನ ಹೋಟೆಲ್ ತಿಂಡಿ ಅಲ್ವೋ? ನಿಮ್ಮ ಹೆಂಡತಿಯರ ಕೈ ಅಡ್ಗೆ. ನಮ್ಮ ಫಾರಂ ಅಲ್ಲಿರುವ ಕೋಳಿಗಳು ನಮ್ ತಟ್ಟೆಗೆ ಬಂದ್ವು ಕಣೋ. ಏನೋ ನಿಜಾನಾ? ಮತ್ತೆ ನಮ್ ಜೊತೆ ಸುಳ್ಳು ಏನಕ್ಕೆ ಹೇಳಿದ್ರಿ? ಅಮ್ಮೋ, ಮಾವಯ್ಯ ಏನಂತಾರ ಅಂತ ಭಯವಾಯ್ತು ರೀ. ಹುಚ್ಚು ಮಕ್ಕಳೇ, ನಮ್ ಕೋಳಿ ನಾವು ತಿನ್ನದೆ ಪಕ್ಕದ ಮನೆಯವ್ರು ತಿಂತಾರ? ಆದ್ರೆ ಒಂದು ಮಾತ್ರ ನಿಜ ಅಮ್ಮ, ವ್ಯಾಪಾರ ಅಂದ್ರೆ ಲಾಭ ಬರ್ಬೇಕು ಹೊರತು ಹೀಗೆ ನೀವೇ ತಿಂದ್ಬಿಟ್ರೆ ನಮ್ಮ ಕೋಳಿಗಳೆಲ್ಲ ಖಾಲಿ ಆಗುತ್ತಲ್ಲ. ಇಲ್ಲ ಮಾವಯ್ಯ, ಇನ್ ಮೇಲಿಂದ ವಾರಕ್ಕೆ ಒಂದೇ ಸಲ ತಿಂತೀವಿ, ಅದು ಕೂಡ ಎಲ್ರು ಸೇರಿ ತಿನ್ನೋಣ. ಮಿಕ್ಕ ದಿನಗಳಲ್ಲಿ ವ್ಯಾಪಾರದಲ್ಲಿ ಶ್ರದ್ಧೆ ಇಡೋಣ. ಆಗಲೇ ಅರುಣ್ ಅಂಜಲಿ ಕಡೆ ನೋಡುತ್ತಾ, ಮತ್ತೆ ನಾಟಿ ಕೋಳಿ ಹುಳಿ ಯಾವಾಗ ಮಾಡ್ತೀಯಾ? ಬರುವ ವಾರ ರೀ. ನೋಡಿದ್ರ ರೀ, ಆಗ್ಲೇ ಆರ್ಡರ್ ಶುರು ಆಯ್ತು. ಸರಿ ಸರಿ, ನಡೆದಿದ್ದಕ್ಕೇನು ಯಾರು ದುಃಖ ಪಡ್ಬೇಡಿ. ನಮ್ಮನೇಲಿ ಲಕ್ಷ್ಮೀ ದೇವಿ ಅಂತ ಸೊಸೆಯರಿರುವಾಗ ಲೋಪ ಎಲ್ಲಿರುತ್ತೆ? ಆದ್ರೆ ಮಾತ್ರ ನಾಳೆಯಿಂದ ಲೆಕ್ಕ ಪಕ್ಕಾ ಆಗಿರ್ಬೇಕು. ಏನಾದ್ರೂ ಮಿಸ್ ಆದ್ರೆ ಅದ ಕಿಚನ್ ಅಲ್ಲಿ ಒಂದು ಹೋಟೆಲ್ ಇದೆ ಅಂತ ನನ್ಗೆ ಲೆಕ್ಕ ಗೊತ್ತಾಗ್ಬೇಕು. ಆ ಮಾತಿಗೆ ಎಲ್ಲರೂ ನಗುತ್ತಾರೆ. ಆ ದಿನದಿಂದ ಮೂವರು ಸೊಸೆಯರು ಕೋಳಿಗಳ ವ್ಯಾಪಾರವನ್ನು ಬಹಳ ಪ್ರಾಮಾಣಿಕತೆಯಿಂದ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಕೋಳಿಗಳನ್ನೆಲ್ಲ ಜಾಗ್ರತೆಯಿಂದ ಬೆಳೆಸುತ್ತಾರೆ. ವ್ಯಾಪಾರ ಬಹಳ ಲಾಭದಲ್ಲಿ ಬರುತ್ತದೆ. ಆದರೆ ಪ್ರತಿ ಭಾನುವಾರ ಮಾತ್ರ ಮನೆಯಲ್ಲಿ ಘಮಘಮ ಅನ್ನುವ ಚಿಕನ್ ಅಡಿಗೆ ಮಾತ್ರ ಬದಲಾಗಲಿಲ್ಲ. ಇಲ್ಲ ಅಂದ್ರೆ ಈ ಸಲ ಕಳ್ಳತನದಿಂದಲ್ಲ, ದರ್ಜೆಯಿಂದ ಎಲ್ಲರೂ ಸೇರಿ ಮಾಡಿಕೊಂಡು ಮಾತಾಡ್ಕೊಂಡು ತಿಂತಾ ಇರ್ತಾರೆ. ಇದು ಇಂದಿನ ಕಥೆಯೇ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.